ವಿಶೇಷವಾಗಿ ದೀಪಾವಳಿ ಹಬ್ಬದಲ್ಲಿ, ಇನ್ನೂ ಬೇರೆ ಹಬ್ಬಗಳಲ್ಲಿ ಕೆಲವರು ಶ್ರಾದ್ದಗಳಿಗೂ ಕೂಡ ಮಾಡ್ತಾರೆ. ಅತಿಯಾಗಿ ರಸ ಇರೋದ್ರಿಂದ ಇದನ್ನು ಅತಿರಸ ಅಂತಾರೆ. ಕೆಲವರು ಇದನ್ನು ಕಜ್ಜಾಯ ಅಂತ ಕರೀತಾರೆ. ಅಂಥ ಅತಿರಸ ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು 350 ml ನೀರಿಡಿಯೋ ಲೋಟದಿಂದ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿದ್ದೀನಿ. ಮುಖ್ಯವಾಗಿ ಬೇಕಾಗೋ 3 ಸಾಮಗ್ರಿಗಳು: 1.5 ಲೋಟ ಅಕ್ಕಿ, 1.5 ಲೋಟ ಕುಟ್ಟಿ ಪುಡಿ ಮಾಡಿದ ಬೆಲ್ಲ, ಕರಿಯಕ್ಕೆ ಎಣ್ಣೆ, ಕಜ್ಜಾಯದ ರುಚಿಗೆ ಬಿಳಿ ಎಳ್ಳು 4-5 ಸ್ಪೂನು, ಗಸಗಸೆ 2 ಸ್ಪೂನು, ಪರಿಮಳಕ್ಕೆ ಏಲಕ್ಕಿ ಪುಡಿ, ತುಪ್ಪ ಸ್ವಲ್ಪ. ಮೊದಲು 1.5 ಲೋಟ ಅಕ್ಕಿ ತಗೊಂಡು ಅಕ್ಕಿನ ಕ್ಲೀನ್ ಮಾಡಿ 2 ಸಾರಿ ತೊಳೆದು 2 ರಿಂದ 2.5 ಗಂಟೆ ಕಾಲ ನೆನೆಸಿಡಬೇಕು. ಅಕ್ಕಿ ನೀವು ಉಪಯೋಗಿಸುವಾಗ ರಾ ರೈಸ್ ಅಥವಾ ಕೆಂಪಕ್ಕಿ ಉಪಯೋಗಿಸಿದ್ರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಅಕ್ಕಿನಲ್ಲಿ ಕಜ್ಜಾಯ ಚೆನ್ನಾಗಿ ಬರಲ್ಲ. ಈಗ ಅಕ್ಕಿ ನೆನೆ ಹಾಕಿ 2.5 ಗಂಟೆ ಆಗಿದೆ. ನೆನೆಸಿದ ಅಕ್ಕಿಲಿ ಒಂದು ಸತಿ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಜರಡಿಲಿ ಬಸಿ ಹಾಕಿ 5-6 ನಿಮಿಷ ಬಿಡಬೇಕು. ಅಕ್ಕಿ ಬಸಿ ಹಾಕಿದ್ಮೇಲೆ ಅಕ್ಕಿ ಒಣಗಕ್ಕೆ ಒಂದು ಬಿಳಿ ಬಟ್ಟೆ ಹಾಕಿ ರೆಡಿ ಮಾಡ್ಕೊಳ್ಳಿ. ಈಗ 5-6 ನಿಮಿಷ ಆಗಿದೆ. ಅಕ್ಕಿ ಜರಡಿನ ಈ ಥರ ಮೇಲೆ ಕೆಳಗೆ 4-5 ಸಾರಿ ಕೈ ಆಡಿಸಿ, ಅದರಲ್ಲಿನ್ನೂ ಉಳಿದಿರೋ ನೀರು ಕೆಳಗಡೆ ಬೀಳುತ್ತೆ. ಆಮೇಲೆ ಜರಡಿಲಿರೋ ಅಕ್ಕಿನ ಬಿಳಿ ಬಟ್ಟೆ ಮೇಲೆ ಹಾಕಿ ಈ ಥರ ಅಗಲಕ್ಕೆ ಹರಡಿ ಫ್ಯಾನ್ ಹಾಕಿ 10 ರಿಂದ 15 ನಿಮಿಷ ಅಕ್ಕಿ ಆರಕ್ಕೆ ಬಿಡಿ. ಜಾಸ್ತಿ ಒಣಗಿಸ್ಬೇಡಿ, ಕಜ್ಜಾಯ ಚೆನ್ನಾಗಿ ಬರಲ್ಲ, ಗಡಸಾಗುತ್ತೆ. ಈಗ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಟೇಬಲ್ ಟಾಪ್ ಗ್ರೈಂಡರ್ನಿಂದ ನಾನು ಅಕ್ಕಿ ಹಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಟೇಬಲ್ ಟಾಪ್ ಗ್ರೈಂಡರ್ ಇಲ್ದಿರ ಇದ್ದರೆ ಮಿಕ್ಸಿಲಿ ಹಿಟ್ಟು ಮಾಡಬಹುದು. ಈಗ ಅಕ್ಕಿ ಹರಡಿ 12 ನಿಮಿಷ ಆಗಿದೆ. ಅಕ್ಕಿ ಆರಿದೆ, ಸ್ವಲ್ಪ ಸ್ವಲ್ಪ ಮಾಯಿಶ್ಚರ್ ಇದೆ. ನೋಡಿ, ಅಕ್ಕಿ ತುಂಬ ಚೆನ್ನಾಗಿ ಹದವಾಗಿ ರೆಡಿಯಾಗಿದೆ. ಅಕ್ಕಿ ಎಲ್ಲ ಒಂದು ಕಡೆ ಗುಡ್ಡೆ ಮಾಡಿ ಬಟ್ಟೆ ಮುಚ್ಚಿಟ್ಕೊಳ್ಳಿ. ನಾನು ಟೇಬಲ್ ಟಾಪ್ ಗ್ರೈಂಡ್ರಲ್ಲಿ ಅಕ್ಕಿ ಹಿಟ್ಟು ಮಾಡ್ತಾ ಇದ್ದೀನಿ. ಗ್ರೈಂಡ್ರ್ ಆನ್ ಮಾಡಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ಒಂದು ಪ್ಲಾಸ್ಟಿಕ್ ಮಿಕ್ಸಿ ಕಡ್ಡಿ ಅಥವಾ ಮರದ ಕಡ್ಡಿಯಿಂದ ಆಗಾಗ ಸೈಡ್ನಲ್ಲಿ ಕೈ ಆಡಿಸ್ತಾ ಇರಬೇಕು. ನೀವು ಸೈಡಲ್ಲಿ ಕಡ್ಡಿ ಇಡೋದ್ರಿಂದ ಅಕ್ಕಿ ಸೈಡಿಗೆ ಬಂದಿದ್ರೆ ಎಲ್ಲ ಬೆರ್ಕೊಂಡು ಹಿಟ್ಟಾಗುತ್ತೆ. ಆಗಾಗ ಈ ಥರ ಮಾಡ್ತಾ ಇದ್ರೆ 8 ರಿಂದ 9 ನಿಮಿಷಕ್ಕೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಹಿಟ್ಟಿಡಿಯೋ ಜರಡಿಲಿ 3 ಥರದ ಮೆಶ್ ಇರುತ್ತೆ. ಒಂದು ದೊಡ್ಡ ತೂತಿರೋದು, ಒಂದು ಮೀಡಿಯಮ್ ಆಗಿ ತೂತಿರೋದು, ಇನ್ನೊಂದು ಸಣ್ಣ ತೂತಿರೋದು. ಅತ್ಯಂತ ಸಣ್ಣ ತೂತಿರೋ ಪ್ಲೇಟನ್ನು ಜರಡಿಗೆ ಹಾಕ್ಕೊಂಡು ಜರಡಿ ರೆಡಿ ಮಾಡ್ಕೊಳ್ಳಿ. ಜರಡಿನಲ್ಲಿ ತೂತು ಬಿದ್ದಿದ್ರೆ ಅದರಲ್ಲಿ ರವೆ ಅಥವಾ ಅಕ್ಕಿ ನುಚ್ಚಿಬಿದ್ದು ಕಜ್ಜಾಯದ ರುಚಿ ಕೆಟ್ಟೋಗುತ್ತೆ. ಅದಕ್ಕೆ ಅದರಲ್ಲೇನಾದರೂ ತೂತು ಬಿದ್ದಿದ್ರೆ ಹೇಗೆ ಮುಚ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೆತ್ತಿರೋ ಹುಣಸೆ ಹಣ್ಣು ತೊಗೊಂಡು ಆ ಜರಡಿ ಕಣ್ಣಿಗೆ ಗಟ್ಟಿಯಾಗಿ ಬಳೀರಿ. ಮತ್ತೆ ಅದನ್ನು ತಿರುಗಿಸಿ ತೂತಾಗಿರೋ ಭಾಗದಲ್ಲಿ ಮೆತ್ತಿಗಿರೋ ಹುಣಸೆ ಹಣ್ಣು ತೊಗೊಂಡು ಬಳೆದು ಹುಣಸೆ ಹಣ್ಣನ್ನು ಅಂಟಾಕಿ. ಆಮೇಲೆ ಹಿಟ್ಟಿಡಿದ್ರೆ ನುಣ್ಣಗಿರೋ ಹಿಟ್ಟು ಕೆಳಗಡೆ ಬೀಳುತ್ತೆ. ಜರಡಿನಲ್ಲಿ ಯಾವುದೇ ಕಾರಣದಿಂದ ರವೆ ಆಗಲಿ ನುಚ್ಚಾಗಲಿ ಬೀಳಲ್ಲ. ಕಜ್ಜಾಯದ ಹಿಟ್ಟು ಚೆನ್ನಾಗಿ ಬರುತ್ತೆ. ಈಗ ಕೆಳಗಡೆ ಒಂದು ಪೇಪರ್ ಅಥವಾ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಅಗಲವಾದ ತಟ್ಟೆ ಇಟ್ಕೊಳ್ಳಿ. ಮಧ್ಯದಲ್ಲಿ ಜರಡಿ ಇಡಿ, ರೆಡಿ ಮಾಡ್ಕೊಳ್ಳಿ. ಈಗ 9 ನಿಮಿಷ ಆಗಿದೆ. ನೋಡಿ, ಹಿಟ್ಟೆಲ್ಲ ನುಣ್ಣಗಾಗಿದೆ. ಬೀಸಿದ ಹಿಟ್ಟನ್ನು ಜರಡಿಗೆ ಹಾಕಿ ಜರಡಿ ಹಿಡೀರಿ. ಬಂದ ರವೆನ ಮತ್ತೆ ಗ್ರೈಂಡ್ರಿಗೆ ಹಾಕಿ ಜೊತೆಗೆ ಸ್ವಲ್ಪ ನಿಂದಕ್ಕಿ ಹಾಕಿ ಮೊದಲಿನ ಥರನೇ ಪುಡಿ ಮಾಡಿ ಎಲ್ಲ ಜರಡಿ ಹಿಡೀರಿ. ಇದೇ ಥರ ಅಕ್ಕಿ ಎಲ್ಲ ಮುಗಿಯೋವರೆಗೂ ಗ್ರೈಂಡ್ರನ್ನೆಲ್ಲ ಹಾಕಿ ಎಲ್ಲ ಜರಡಿ ಹಿಡಿದು ರೆಡಿ ಮಾಡ್ಕೊಳ್ಳಿ. ಕಡೆಯದಾಗಿ ಇರೋ ಅಕ್ಕಿ ರವೆನ ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ. ಈ ರವೆ ಗ್ರೈಂಡ್ರ್ನಲ್ಲಿ ಹಾಕಿ 8-10 ನಿಮಿಷ ಚೆನ್ನಾಗಿ ಪುಡಿ ಮಾಡಿ ಕೊನೆಯಲ್ಲಿ ಜರಡಿಗೆ ಹಾಕಿ ಜರಡಿ ಹಿಡೀರಿ. ಕೊನೆಯಲ್ಲಿ ಉಳಿದ ಅಕ್ಕಿ ನುಚ್ಚು ಅಥವಾ ಅಕ್ಕಿ ರವೆನ ಅದರಲ್ಲೇನಾದರೂ ಹೊಟ್ಟು ಗಲೀಜಿದ್ರೆ ಆಚೆ ಕಡೆ ಹಾಕಿ
ಅದನ್ನು ಕಜ್ಜಾಯದ ಹಿಟ್ಟಿಗೆ ಹಾಕ್ಕೋಬೇಡಿ. ಈಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಈಗ ಕಜ್ಜಾಯದ ಪಾಕ ಅಥವಾ ಕಜ್ಜಾಯದ ತಂಬಿಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬೆಲ್ಲ ಕುಟ್ಟು ಪುಡಿ ಮಾಡಿದ್ಮೇಲೆ ಅಕ್ಕಿ ಎಷ್ಟಿದೆಯೋ ಅಷ್ಟು ಬೆಲ್ಲ ಹಾಕಿ, ಅಂದರೆ 1.5 ಲೋಟ ಬೆಲ್ಲ ಹಾಕಿ 150ರಿಂದ 200 ml ನೀರು ಹಾಕಿ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಬೆಲ್ಲ ಕರಗಕ್ಕಿಡಿ. ಆಗಾಗ ಸೌಟಿಂದ ಅಥವಾ ಸ್ಪೂನ್ನಿಂದ ಕಲಕ್ತಾ ಇರಬೇಕು. ಗಸಗಸೆ ಪಾಯಸಕ್ಕೆ ಬೆಲ್ಲ ಕರಗಿಸೋದ್ವಲ್ಲ ಆ ಥರ ಬೆಲ್ಲ ಕರಗಿಸ್ಕೋಬೇಕು. ಇನ್ನೊಂದು ಕಡೆ ಸ್ಟವ್ ಅಂಟಿಸಿ ಸ್ಟವ್ ಮೇಲೆ ಒಂದು ಬಾಣಲೆ ಇಡಿ. ಮೊದಲು ಎಳ್ಳುರಿರಿ. ಎಳ್ಳುರಿದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈಗ ಅದೇ ಬಾಣಲೆನ ಒಲೆ ಮೇಲಿಟ್ಟು ಗಸಗಸೆ ಹಾಕಿ ಗಸಗಸೆ ಹುರ್ಕೊಳ್ಳಿ. ಒಂದು ಬಟ್ಲಿಗೋ ಒಂದು ಪ್ಲೇಟ್ಗೋ ಹಾಕ್ಕೊಳ್ಳಿ. ಹುರಿದೆಳ್ಳು ಗಸಗಸೆನ ಆರಿಸಿ ಕ್ಲೀನ್ ಮಾಡಿ ಹಿಟ್ಟೆಲ್ಲ ರೆಡಿ ಆಗಿದೆಯಲ್ಲ ಆ ಹಿಟ್ಟು ಮೇಲೆ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಈಗ ಬೆಲ್ಲ ಎಲ್ಲ ಕರಗಿದೆ. ತಳ ದಪ್ಪಗಿರೋದು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ. ಜರಡಿಯಿಂದ ಬೆಲ್ಲದ ನೀರನ್ನು ಅದಕ್ಕೆ ಶೋಧಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಯಕ್ಕಿಡಿ. ಒಂದು ಹಿಟ್ಟಿನ ಕೋಲು ಅಥವಾ ಮಜ್ಜಿಗೆ ಕಡಿಯೋ ಕೋಲು ತಗೊಳ್ಳಿ. ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿರಿ. ಬೆಲ್ಲ ಕುದೀತಾ ಇರೋವಾಗ ಆಗಾಗ ಬೆಲ್ಲದ ಪಾಕ ತೆಗೆದು 2-3 ತೊಟ್ಟು ಹಾಕಿ ಅದನ್ನು ಕಲಸಿ ನೋಡ್ತಾ ಇರಬೇಕು, ಪರೀಕ್ಷೆ ಮಾಡ್ತಾ ಇರಬೇಕು ಬೆಲ್ಲದ ಪಾಕ ಯಾವಾಗ ಬರುತ್ತೆ ಅಂತ. ನಿಮಗೆ ಗೊತ್ತಿದ್ರೆ ಮಾತ್ರ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ದಿರ ಇದ್ರೆ ಗೊತ್ತಾಗಲ್ಲ. ನೋಡಿ, ಈಗ ಕೋಲ್ನಿಂದ ನೀರಿನ ಬಟ್ಲಿಗೆ 4-5 ತೊಟ್ಟು ಪಾಕ ಹಾಕ್ತಾ ಇದ್ದೀನಿ. ಉಂಡೆ ಕಟ್ಟಿ ಉಗುರಿನ ಮೇಲೆ ಇಟ್ಕೊಂಡ್ರೆ ಈ ಥರ ಬೆಲ್ಲದ ಉಂಡೆ ಉಗುರಿನ ಕಣ್ಣಿನ ಮೇಲೆ ನಿಂತರೆ ಪಾಕ ಬಂದಿದೆ ಅಂತ ಅರ್ಥ. ನನಗೆ ಪಾಕದ ಹದ ಗೊತ್ತಿರೋದ್ರಿಂದ ಒಂದೇ ಸಾರಿ ಪಾಕ ಬಂದಿದೆ. ಈಗ ಪ್ಲೇಟಲ್ಲಿ ರೆಡಿಯಾಗಿರೋ ಹಿಟ್ಟನ್ನು ತಗೊಂಡು ಪಾಕಕ್ಕೆ ಹಿಟ್ಟನ್ನು ಹಾಕ್ತಾ ಕಲಕ್ತಾ ಇರಬೇಕು. ಎಲ್ಲ ಕಲಕಿದ್ದಾದ್ಮೇಲೆ ಪರಿಮಳಕ್ಕೆ ತಕ್ಕಂತೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಕಲಕಿ. ನಾನು ಮನೆಯಲ್ಲಿ ಮಾಡಿರೋ ಗಟ್ಟಿ ತುಪ್ಪನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಎಲ್ಲ ಸೇರಿಸಿ ಚೆನ್ನಾಗಿ ಕಲಕಿ. ಈ ಹಿಟ್ಟನ್ನು ಕೆಲವರು ಕಜ್ಜಾಯದ ತಂಬಿಟ್ಟು ಅಂತ ಕರೀತಾರೆ, ಕೆಲವರು ಕಜ್ಜಾಯದ ಪಾಕ ಅಂತಾರೆ, ಇನ್ನು ಕೆಲವರು ಕಜ್ಜಾಯದ ಹಿಟ್ಟು ಅಂತ ಕರೀತಾರೆ. ಈಗ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಿ. ನೋಡಿ, ಪಾಕ ಹದವಾಗಿ ಬಂದಿದೆ. ಈ ಥರ ಕೋಲಲ್ಲಿ ಹಿಟ್ಟು ಎತ್ತಿ ಹಾಕಿದ್ರೆ ಈ ಥರ ದಪ್ಪಕ್ಕೆ ಬೀಳುತ್ತೆ. ಆರದ ಮೇಲೆ ಈ ಹಿಟ್ಟು ಕಜ್ಜಾಯಕ್ಕೆ ಹದವಾಗಿ ಆಗುತ್ತೆ. ಕಜ್ಜಾಯದ ತಂಬಿಟ್ಟು ಮಾಡೋವಾಗ 1 ಹಿಡಿ ಅಕ್ಕಿ ಹಿಟ್ಟು ಉಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಜ್ಜಾಯದ ಹಿಟ್ಟನ್ನು ಸೇರಿಸಿ ದೀಪ ಮಾಡಿ ದೇವರಿಗೆ ಆರತಿ ಮಾಡ್ಬೋದು. ಪೂರ್ತಿ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ. ಈಗ ಕಜ್ಜಾಯದ ತಂಬಿಟ್ಟು ಆರಿ ತಣ್ಣಗಾಗಿದೆ. ತುಪ್ಪದ ಕೈ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ನೋಡಿ, ತಂಬಿಟ್ಟು ತುಂಬ ಹದವಾಗಿ ಚೆನ್ನಾಗಿ ಬಂದಿದೆ. ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಮೇಲೆ ಕಾಯಕ್ಕಿಡಿ. ಈಗ ನಿಮ್ಮ ಹತ್ರ ತುಪ್ಪದ ಕವರ್ ಇದ್ದರೆ ಕಟ್ ಮಾಡ್ಕೊಳ್ಳಿ ಅಥವಾ ಬಾಳೆ ಎಲೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ಗಿಂತ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ. ಬಾಳೆ ಎಲೆ ಆದರೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರಿ. ತುಪ್ಪದ ಕವರ್ ಆದರೆ ಕೈ ಎಣ್ಣೆ ಮಾಡಿಕೊಂಡು ಈ ಥರ ತಂಬಿಟ್ಟು ಉಂಡೆ ಮಧ್ಯದಲ್ಲಿಡಿ. ಕೈಯಿಂದ ತಟ್ಟಿರೋದು ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ದಪ್ಪಗೂ ಇರಬಾರ್ದು. ನೋಡಿ, ಮೀಡಿಯಮ್ ಆಗಿ ಹೀಗೆ ತಟ್ಟಿ ಎಣ್ಣೆಗೆ ಹಾಕಿ. ಈ ಥರ ಜಾಲರದಿಂದ ಕಜ್ಜಾಯದ ಮೇಲೆ ಎಣ್ಣೆ ಚಿಮ್ಮಿ ಬೆಂದ ಮೇಲೆ ತಿರುಗಿಸಿ. ಮೆತ್ತಗೆ ಬೇಯಬೇಕಾದ್ರೆ ಗುಲಾಬಿ ಕೆಂಪು ಬಣ್ಣ ಬಂದಾಗ ತೆಗಿಬೇಕು. ಈ ವಿಡಿಯೋ ಪೂರ್ತಿ ನೋಡಿ. 5-6 ದಿನ ಆಗಿ ಗಟ್ಟಿಯಾಗಿರೋ ಕಜ್ಜಾಯದ ಹಿಟ್ಟಿನಿಂದ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೋಡಿ, ಈಗ ಗುಲಾಬಿ ಕೆಂಪು ಬಣ್ಣಕ್ಕೆ ಬಂದಿದೆ. ಈ ಥರ ಜಾಲರದ ಮೇಲಿಟ್ಟು ಇನ್ನೊಂದು ಜಾಲರದ ಹಿಂಬದಿಯಿಂದ ಎಣ್ಣೆ ಎಲ್ಲ ಒತ್ತಿ ತೂತ್ ಬಟ್ಲಿಗೆ ಹಾಕಬೇಕು. ನಾವು ಸ್ವಲ್ಪ ಗರ್ಗರಿಯಾಗಿ ತಿಂತೀವಿ, ಅದಕ್ಕೆ ಗುಲಾಬಿ ಕೆಂಪು ಬಣ್ಣಕ್ಕಿಂತ ಸ್ವಲ್ಪ ಜಾಸ್ತಿ ಕೆಂಪಗಾಗಬೇಕು. ನೋಡಿ, ಈ ಕಜ್ಜಾಯ ಗುಲಾಬಿ ಕೆಂಪು ಬಣ್ಣಕ್ಕಿಂತ
ಜಾಸ್ತಿ ಕೆಂಪಗಾಗಿದೆ. ಇದನ್ನು ಕೂಡ ಆಗಲೇ ತೆಗೆದಂತೆ ತೆಗೆದು ಎಲ್ಲ ತೂತು ಬಟ್ಲಿಗೆ ಹಾಕ್ಕೊಳ್ಳಿ. ಇದೇ ಥರ ನಿಮಗೆ ಯಾವ ಬಣ್ಣಕ್ಕೆ ಬೇಕೋ ಆ ಬಣ್ಣಕ್ಕೆ ಕಜ್ಜಾಯ ಎಲ್ಲ ಕರೆದು ತೂತು ಬಟ್ಲಿಗೆ ಹಾಕ್ಕೊಳ್ಳಿ. ಈಗ ಕಜ್ಜಾಯ ಎಲ್ಲ ರೆಡಿಯಾಗಿದೆ. ಕೆಲವರು ದೇವಸ್ಥಾನಕ್ಕೆ ನೋಮಕ್ಕೆ ಹೋಗ್ತಾರೆ, ಕೆಲವರು ಮನೆಯಲ್ಲೇ ಪೂಜೆ ಮಾಡ್ತಾರೆ. ಕಜ್ಜಾಯ ಎಲ್ಲ ಹೊಸಮರದಲ್ಲೋ ಅಥವಾ ಹೊಸ ತಟ್ಟೆನಲ್ಲೋ ಜೋಡಿಸ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಒಂದು ತುಳಸಿ ದಳ ಇಟ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋದಾದರೆ ದೇವಸ್ಥಾನಕ್ಕೆ ಹೋಗಿ, ಇಲ್ದಿರ ಇದ್ದರೆ ಮನೇಲಿ ದೇವ್ರ ಮುಂದೆ ಇಡಿ, ನೈವೇದ್ಯ ಮಾಡಿ, ದೇವ್ರಿಗೆ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಜ್ಜಾಯ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಬೆಳ್ಳಗಿರೋದು ಮೆತ್ತಗಿದೆ, ಸ್ವಲ್ಪ ಜಾಸ್ತಿ ಕೆಂಪಗಿರೋದು ಗರ್ಗರಿಯಾಗಿದೆ. ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಗರ್ಗರಿಯಾಗಿದೆ, ಕ್ರಿಸ್ಪಿಯಾಗಿದೆ. ಇದು ಮಕ್ಕಳಿಗೆ ಹುಡುಗರಿಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಸ್ವಲ್ಪ ಬೆಳ್ಳಗಿರೋದು, ಇದು ಮೆತ್ತಗಿದೆ. ವಯಸ್ಸಾದವ್ರಿಗೆ, ಹಲ್ಲಿಲ್ದಿರ ಇರೋರಿಗೆ ತಿನ್ನಕ್ಕೆ ತುಂಬ ಹದವಾಗಿರುತ್ತೆ. ಇದು ಚೆನ್ನಾಗಿದೆ. ಒಟ್ಟಿಗೆ ತೋರಿಸ್ತಾ ಇದ್ದೀನಿ, ಒಂದು ಮೆತ್ತಗಿರೋದು, ಒಂದು ಗರ್ಗರಿಯಾಗಿರೋದು. ಈಗ ಕಜ್ಜಾಯ ತಂಬಿಟ್ಟು ಮಾಡಿ 4-5 ದಿನ ಇಟ್ಟು ಆ ಹಿಟ್ಟು ಗಟ್ಟಿ ಆದರೆ ಅದನ್ನು ಸರಿ ಮಾಡಿ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಆ ಕಜ್ಜಾಯದ ಹಿಟ್ಟಿನ ಪಾತ್ರೆ ತಗೊಂಡು ಒಲೆ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ಒಂದು ದೊಡ್ಡ ಚಮಚ ಬೆಲ್ಲದ ನೀರನ್ನು ಅದಕ್ಕೆ ಹಾಕಿ, ಹಾಗೆ ಕಲಕ್ತಾ ಅದನ್ನು ಹದ ಮಾಡಿ. ನನಗೆ ಬೆಲ್ಲದ ನೀರು ಸಾಕಾಗಲಿಲ್ಲ ಅನ್ನಿಸ್ತಾ ಇದೆ, ಅದಕ್ಕೆ ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಕಲಕ್ತಾ ಇದ್ದೀನಿ. ಈಗ ಹದಕ್ಕೆ ಬರ್ತಾ ಇದೆ. 1 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆರೆಸಿ, ಆಮೇಲೆ ಬಿಸಿ ಇರೋವಾಗಲೇ ಚೆನ್ನಾಗಿ ನಾದಿ. ಇನ್ನೂ ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ. ನಿಮಗೆ ಬೆಲ್ಲದ ನೀರು ಸಾಲಿಲ್ಲ ಅಂದರೆ ಬೆಲ್ಲದ ನೀರು ಹಾಕ್ಕೋಬೋದು. ಬೆಲ್ಲದ ನೀರು ಬೇಡದಿರ ಇದ್ದರೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಬೋದು, ಏನೂ ತೊಂದರೆ ಆಗಲ್ಲ. ನಿಮ್ಮ ಕೈ ಯಾವ ಹದಕ್ಕೆ ಬಿಸಿ ತಡೆಯುತ್ತೋ ಆ ಥರ ಬಿಸಿ ಇರೋವಾಗ ಎಲ್ಲನೂ ಚೆನ್ನಾಗಿ ನಾದಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಎಲ್ಲ ಉಂಡೆ ಮಾಡಿ. ನೀವು ಕೂಡ ನಿಮ್ಮ ಹತ್ರ ಈ ಥರದ ಕಜ್ಜಾಯದ ಪಾಕ ಏನಾದರೂ ಗಟ್ಟಿ ಆಗಿದ್ರೆ ಅದನ್ನು ಈ ಥರ ಮಾಡಿ ಕಜ್ಜಾಯ ಕರೆದು ತಿಂದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.